ಇನ್ನು ಮೊದಲ ಹಂತದ ಲೋಕಸಭಾ ಚುನಾವಣೆಗೆ ನಾಳೆಗೆ ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳುತ್ತೆ. ಬುಧವಾರ ಶುಕ್ರವಾರ 2 ದಿನ ಕೇವಲ ಮನೆ ಮನೆ ಪ್ರಚಾರಗಳನ್ನ ಮಾತ್ರ ಮಾಡಿಕೊಳ್ಬೇಕು. ಬಹಿರಂಗ ಪ್ರಚಾರದ ತೆರೆಗೂ ಮುನ್ನ ದೋಸ್ತಿಗಳು ಹಾಗೂ ಕಾಂಗ್ರೆಸ್ ನಾಯಕರು ಅಬ್ಬರದ ಪ್ರಚಾರದಲ್ಲಿ ತೊಡಗಿದ್ದಾರೆ. ಇನ್ನು 2ನೇ ಹಂತದ ಲೋಕಸಭಾ ಚುನಾವಣಾ ಅಖಾಡಕ್ಕೆ ಕೇಸರಿ ಚಾಣಕ್ಯ ಅಮಿತ್ ಶಾ ಅವರು ಎಂಟ್ರಿ ಕೊಡ್ತಾ ಇದ್ದಾರೆ. 2ನೇ ಹಂತದ ಕ್ಷೇತ್ರಗಳತ್ತ ಅಮಿತ್ ಶಾ ಫೋಕಸ್ ಮಾಡಿದ್ದು ಕಾಂಗ್ರೆಸ್ಗೆ ಟಕ್ಕರ್ ಕೊಡೋದಕ್ಕೆ ತಂತ್ರಗಾರಿಕೆ ಹೂಡಿದ್ದಾರೆ. 2ನೇ ಹಂತದ ಪ್ರಚಾರಕ್ಕೆ ನೇಹಾ ಹಿರೇಮಠ ಪ್ರಕರಣವೇ ಬಿಜೆಪಿಗೆ ಬಿಗ್ ಬೂಸ್ಟ್. ಹಳೆ ಮೈಸೂರು ನಂತರ ಉತ್ತರ ಕರ್ನಾಟಕ ಈಗ ಹಾರ್ಡ್ ಟಾರ್ಗೆಟ್. ಉತ್ತರ ಕರ್ನಾಟಕ ಪಿಚ್ ರಿಪೋರ್ಟ್ ತರಿಸ್ಕೊಂಡಿದ್ದಾರೆ ಅಮಿತ್ ಶಾ. ಚುನಾವಣಾ ಕಣಕ್ಕೆ ಮತ್ತಷ್ಟು ರಂಗು ತುಂಬುತ್ತಾ ಇದ್ದಾರೆ. ನಾಳೆ ಇಡೀ ದಿನ ರಾಜಧಾನಿಯಲ್ಲಿ ಅಮಿತ್ ಶಾ ಭರ್ಜರಿ 4 ರೋಡ್ ಶೋ ನಡೆಸ್ತಾರೆ. ನಾಡಿದ್ದು ಉಡುಪಿ, ಚಿಕ್ಕಮಗಳೂರು, ತುಮಕೂರು, ಹುಬ್ಬಳ್ಳಿ, ಧಾರವಾಡದಲ್ಲಿ ಅಮಿತ್ ಶಾ ಪ್ರಚಾರ ಮಾಡ್ತಾರೆ. ನಾಡಿದ್ದು ಹುಬ್ಬಳ್ಳಿಯಲ್ಲೇ ವಾಸ್ತವ್ಯ ಹೂಡಿ ಉತ್ತರ ಕ್ಷೇತ್ರಗಳತ್ತ ಅಮಿತ್ ಶಾ ಫೋಕಸ್ ಮಾಡ್ತಾರೆ. ಹಳೆ ಮೈಸೂರು ಭಾಗ ಟಾರ್ಗೆಟ್ ನಂತರ ಈಗ ಉತ್ತರ ಕರ್ನಾಟಕ ಟಾರ್ಗೆಟ್ ಮಾಡಿದ್ದಾರೆ. ಉತ್ತರ ಕರ್ನಾಟಕ ಭಾಗದ ಮುಖಂಡರ ಜೊತೆ ಹುಬ್ಬಳ್ಳಿಯ ಚಾಣಕ್ಯ ಹೈ ವೋಲ್ಟೇಜ್ ಸಭೆಯನ್ನು ಕೂಡ ನಡೆಸ್ತಕ್ಕಂಥ ಸಾಧ್ಯತೆಗಳು ಇದೆ. ಸೊ ಈಗ ಅಮಿತ್ ಶಾ ಅವರು ಇಲ್ಲಿ ಹೆಚ್ಚು ಕಡಿಮೆ ಮೊದಲ ಹಂತದ ಚುನಾವಣೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಲಿಲ್ಲ. ಎಲ್ಲ ಪ್ರಧಾನಿ ಮೋದಿ ಅವರಿಗೆ ಬಿಟ್ಟಿದ್ರು. ಈಗ ಸೆಕೆಂಡ್ ಹಂತ 2ನೇ ಹಂತ ಎಲ್ಲಿ ನಡೆಯುತ್ತೆ ಅಲ್ಲಿ ಈಗಾಗಲೇ ನಡ್ಡಾ ಅವರು ಬಂದು ನೇಹಾ ಮನೆಗೆ ಭೇಟಿ ಕೊಟ್ಟಿದ್ದಾರೆ. ಅಲ್ಲಿಂದಲೇ ಈಗ ಅಮಿತ್ ಶಾ ಕೂಡ ತಮ್ಮ ಚುನಾವಣಾ ಪ್ರಚಾರವನ್ನು ಶುರು ಮಾಡ್ತಾ ಇದ್ದಾರೆ. ಹೆಚ್ಚೆಚ್ಚು ಉತ್ತರ ಕರ್ನಾಟಕದ ಕ್ಷೇತ್ರಗಳತ್ತ ಕಾನ್ಸಂಟ್ರೇಟ್ ಮಾಡಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕು, ಎಲ್ಲ ಸ್ಥಾನಗಳನ್ನು ಗೆಲ್ಲಬೇಕು ಅಂತ ಇವರ ಲೆಕ್ಕಾಚಾರ.